ಎಲ್ಲರಿಗೂ ನಮಸ್ತೆ. ಆಹಾರವೇ ಅಮೃತ ಚಾನಲ್ಗೆ ಸ್ವಾಗತ. ಈ ದಿನದ ರೆಸಿಪಿ ಶೇಂಗಾ ಚಟ್ನಿ ಅಥವಾ ಪೀನಟ್ ಚಟ್ನಿ. ಈ ಒಂದು ಡ್ರೈ ಚಟ್ನಿಯನ್ನು ಹಳ್ಳಿಗಳಲ್ಲಿ ಹೆಚ್ಚಾಗಿ ಮಾಡಿ ತಮ್ಮ ದಿನನಿತ್ಯದ ಆಹಾರದಲ್ಲಿ ಈ ಶೇಂಗಾ ಚಟ್ನಿ ಪುಡಿಯನ್ನು ಬಳಸ್ತಾರೆ. ಓಕೆ, ಈ ಒಂದು ಚಟ್ನಿ ಪುಡಿಯನ್ನು ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ನಾನಿಲ್ಲಿ ಒಂದು ಬಟ್ಲು ಶೇಂಗಾ ತಗೊಂಡಿದ್ದೀನಿ. ನಾನಿಲ್ಲಿ ಒಂದು ಪಾತ್ರೆಗೆ ಶೇಂಗಾ ಹಾಕಿ ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿಟ್ಟು ಶೇಂಗಾನ ಹುರಿದು ತಗೋತೀನಿ. ಶೇಂಗಾದಲ್ಲಿ ಕೊಲಾಜಿನ್ ಅಂಶ ಹೆಚ್ಚಾಗಿ ಇರೋದ್ರಿಂದ ಈ ಕೊಲಾಜಿನ್ ಅಂಶ ನಮ್ಮ ದೇಹ ಬೇಗನೆ ವಯಸ್ಸಾಗೋದನ್ನು ತಡೆಯುತ್ತೆ. ಈ ಕೊಲಾಜಿನ್ ಅಂಶ ನಮ್ಮ ಚರ್ಮಕ್ಕೆ ಹೆಚ್ಚಿನ ಹೊಳಪನ್ನು ನ್ಯಾಚುರಲ್ ಆಗಿ ಕೊಡುತ್ತೆ. ಹಾಗೂ ಈ ಚಟ್ನಿ ಪುಡಿ ನಮ್ಮ ಕರುಳಿನ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ. ಓಕೆ, ನೋಡಿ, ಈ ಒಂದು ಶೇಂಗಾ ಇಷ್ಟು ಹುರಿದ್ರೆ ಸಾಕು. ನಾನಿಲ್ಲಿ ಈ ಶೇಂಗಾದಲ್ಲಿನ ಸಿಪ್ಪೆಯನ್ನು ತೆಗಿತಾ ಇಲ್ಲ. ಕಾರಣ ಏನಂದರೆ ಈ ಸಿಪ್ಪೆಯಲ್ಲೂ ಔಷಧಿ ಗುಣ ಇರೋದರಿಂದ ನಾನಿಲ್ಲಿ ಈ ಸಿಪ್ಪೆಯನ್ನು ತೆಗಿತಾ ಇಲ್ಲ. ನೋಡಿ, ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಸಿಪ್ಪೆ ಸಮೇತ ಶೇಂಗಾ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಬ್ಲ್ಯಾಕ್ ಸಾಲ್ಟ್ ಅಥವಾ ಕಪ್ಪು ಉಪ್ಪು, ಈ ಕಪ್ಪು ಉಪ್ಪನ್ನು ಬಳಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಈ ಚಟ್ನಿ ಪುಡಿಗೆ ನೀವು ಕೂಡ ಬಳಸಿ ಉಪ್ಪನ್ನು. ನೋಡಿ, ಇಲ್ಲಿ ಸ್ವಲ್ಪ ಕರಿಬೇವಿನ ಎಲೆ ಅಂದರೆ ಒಣಗಿದ ಎಲೆಗಳನ್ನು ಬಳಸ್ತಾ ಇದ್ದೀನಿ. ಅರ್ಧ ಕಪ್ ಆರ್ಗ್ಯಾನಿಕ್ ಬೆಲ್ಲವನ್ನು ಹಾಕ್ತಾ ಇದ್ದೀನಿ. ನೋಡಿ, ಈ ಆರ್ಗ್ಯಾನಿಕ್ ಬೆಲ್ಲ ಮತ್ತು ಕಪ್ಪು ಉಪ್ಪನ್ನು ಬಳಸಿ ಈ ಚಟ್ನಿ ಪುಡಿಯನ್ನು ಮಾಡಿ ತಿನ್ನೋದ್ರಿಂದ ಕೆಮಿಕಲ್ ಮುಕ್ತ ಆಹಾರ ನಮಗೆ ಸಿಗುತ್ತೆ. ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಒಂದು ಗಡ್ಡೆ ಬೆಳ್ಳುಳ್ಳಿ ಇದ್ದರೆ ಅಷ್ಟೇ ಸಾಕು. ನಂತರ ಇದಕ್ಕೆ ಅರ್ಧ ಸ್ಪೂನ್ನಷ್ಟು ಅರಿಶಿಣ ಪುಡಿ, ಈ ಅರಿಶಿಣ ಪುಡಿಯನ್ನು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ 1.5 ಸ್ಪೂನ್ನಷ್ಟು ಖಾರದ ಪುಡಿಯನ್ನು ಹಾಕ್ತಾ ಇದ್ದೀನಿ. ಈಗ ಇದನ್ನು ತರಿಯಾಗಿ ಪುಡಿ ಮಾಡಿದರೆ ಆಯಿತು. ಈ ಒಂದು ಚಟ್ನಿ ಪುಡಿ ರೆಡಿ. ಈ ಶೇಂಗಾ ಚಟ್ನಿಯನ್ನು ದೋಸೆ, ಚಪಾತಿ ಹಾಗೂ ಅನ್ನದ ಜೊತೆ ತಿನ್ಬೋದು. ಈ ಒಂದು ಚಟ್ನಿ ಪುಡಿಯನ್ನು ಅನ್ನಕ್ಕೆ ತುಪ್ಪ ಬಳಸಿ ಬುತ್ತಿ ಥರ ಇದನ್ನು ಮಿಕ್ಸ್ ಮಾಡಿ ಶೇಂಗಾ ಬುತ್ತಿ, ಈ ಶೇಂಗಾ ಬುತ್ತಿಯನ್ನು ಕೂಡ ಸವಿಬಹುದು. ನೋಡಿ, ಈ ರೀತಿಯಾಗಿ ತರಿಯಾಗಿ ಶೇಂಗಾ ಚಟ್ನಿ ಪುಡಿಯನ್ನು ಮಾಡ್ಕೋಬೇಕು. ಇಷ್ಟು ತರಿಯಾಗಿದ್ದರೆ ಅಷ್ಟೇ ಸಾಕು. ತುಂಬ ಸ್ಮೂತಾಗಿ ಈ ಚಟ್ನಿ ಪುಡಿಯನ್ನು ಮಾಡಿದರೆ ಅದು ಅಷ್ಟು ಚೆನ್ನಾಗಿ ಫ್ಲೇವರ್ ಮತ್ತು ಅದರ ರುಚಿ ಕೂಡ ಕಡಿಮೆ ಆಗ್ಬೋದು. ನೋಡಿ, ಈ ಒಂದು ಚಟ್ನಿ ಪುಡಿಯನ್ನು ನಿಮಗೆ ಎಲ್ಲ ಆಹಾರದ ಜೊತೆ ಬಳಸ್ಬೋದು. ನಾನಿಲ್ಲಿ ಬಿಸಿಯಾದ ಅನ್ನಕ್ಕೆ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಹಾಕಿ ಅದನ್ನು ಕಲಸಿ ಶೇಂಗಾ ಬುತ್ತಿ ಮಾಡಿ ತಿನ್ಬೋದು. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.